ನಾಜನೆಯ ಇಂತಿ ಬಸವಾಕ್ಷರ ತ್ರಯವನ್ನ ಸರ್ವಾಂಗದಲ್ಲಿ ತೊಳಗಿ ಬೆಳಗುವ ಭೇದವನ್ನರಿದು ಆನು ನೀನು ಅಂದ್ರೆ ಅಲ್ಲೊಂದು ಹೇಳ್ತಾರೆ, ನಾನು ಕೂಡ ಬಸವ ಅಂದಿನಿ, ನೀನು ಬಸವ ಅನ್ಬೇಕಾಗ್ತದೆ ಅಂತ ಅದ್ಭುತವಾಗಿರುವಂತಹ ವ್ಯಕ್ತಿತ್ವ ಯಾರ್ದಿತ್ತಂದ್ರೆ ಬಸವಣ್ಣದೈತಿ. ಅದಕ್ಕಾಗಿ ಆನು ನೀನು ಬಸವ ಎನ್ನುತ್ತಿದ್ದನೆಯ ಗುಹೇಶ್ವರ ಕಾರ್ಯಕ್ರಮದ ಸಂಯೋಜಕರು ನಡೆಸಿಕೊಡ್ತಾರೆ ಅಂತಕ್ಕಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ಅನಂತ ಶರಣ. ಕಲಬುರಗಿ ಯುವ ಬಸವ ಕೇಂದ್ರ ಇವರಿಗೆ ಏರ್ಪಡಿಸುವ ಶರಣ ಸಂಸ್ಕೃತಿ ಉತ್ಸವ ಹಾಗೂ ಸಹಜ ಜೀವನದ ಕಾರ್ಯಕ್ರಮಕ್ಕೆ ಆಗಮಿಸಿದ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕ ಸ್ವಾಗತ. ಬಸವ ಚಿಂತಕರು, ಬಸವ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಅರವಿಂದ ಜತ್ತಿ ಅವರಲ್ಲಿಯೂ ಮುಖ್ಯ ಅತಿಥಿಗಳೇ ಆಗಮಿಸಿರುವಂತಹ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಆತ್ಮೀಯ ಅಧ್ಯಕ್ಷರು ಆಗಿರುವಂತಹ ಶ್ರೀ ಶಶಿಲ್ಜಿ ನಮೋಶಿ ಅವರಲ್ಲಿಯೂ ಸಾಹಿತ್ಯ ಕ್ಷೇತ್ರಕ್ಕೆ ಅದು ಒಂದು ವಚನ ಸಾಹಿತ್ಯ ಅನ್ನೋದು ಪದ್ಯನೂ ಅಲ್ಲ ಗದ್ಯನೂ ಅಲ್ಲ, ವಿಶಿಷ್ಟವಾದ ಸಾಹಿತ್ಯ ಕೊಟ್ಟಿದೆ. ಇದು ವಚನ ಸಾಹಿತ್ಯ. ಆದ್ದರಿಂದ ವ್ಯಷ್ಟಿಯ ವಿಕಾಸದ ಜೊತೆಗೆ ಮಟ್ಟಿಗೆಲ್ಲ ಹೋಗಿ ಬರ್ತಾ ಇರುವ ಶರಣಜೀವಿಗಳು, ನಿಜವಾಗ್ಲೂ ಶರಣಜೀವಿಗಳಾಗಿರುವಂತಹ ರಾಷ್ಟ್ರ ಬಸವ ಸಮಿತಿಯ ಅಧ್ಯಕ್ಷರು ಆಗಿರುವಂತಹ ಶ್ರೀ ಅರವಿಂದ ಜತ್ತಿ ಅವರಿಗೂ ಸಹ ತಮ್ಮೆಲ್ಲರ ವತಿಯಿಂದ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಇಂದಿನ ಸಭೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ KMF ಅಧ್ಯಕ್ಷರು ಆಗಿರುವಂತಹ ಶ್ರೀ ರೇವಣಸಿದ್ದಪ್ಪ ಪಾಟೀಲ್ರಿಗೂ ಸಹ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಮತ್ತು ಜಿಲ್ಲಾ ನ್ಯಾಯಾಲಯ ಸಂಘದ ಅಧ್ಯಕ್ಷರು ಆಗಿರುವಂತಹ ಆತ್ಮೀಯರಾಗಿರುವಂತಹ ಶ್ರೀ SR ಗುರುಮಳಿಯವರಿಗೂ ಸಹ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ತಾಯಿ ಸಮಾನರಾಗಿರುವಂತಹ ಶ್ರೀಮತಿ ವಿಲಾಸವತಿ ತಾಯಿ ಕೋಬಾ ಅವರಿಗೂ, ಕಸ್ತೂರಿ ತಾಯಿ ಅವರಿಗೂ, ಮತ್ತು ಅದೇ ರೀತಿ MY ಪಾಟೀಲ್ರಿಗೂ ಮತ್ತು ಇಲ್ಲಿ ಆಗಮಿಸಿದ ಎಲ್ಲ ಶರಣಿಯರೇ, ತಮ್ಮೆಲ್ಲರಿಗೂ ನನ್ನ ಅನಂತ ಶರಣಾರ್ಥಿಗಳು ಹಾಗೂ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸಬೇಕೆಂದು ಅವರಲ್ಲಿ ವಿನಂತಿ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀ ರೇವಣಸಿದ್ದಪ್ಪ ಪಾಟೀಲ್, ಅಧ್ಯಕ್ಷರು KMF ಕಲಬುರಗಿ, ಇವರನ್ನು ಶ್ರೀಗಳು ಗೌರವಿಸಬೇಕು. ಮತ್ತು ಸಹಜ ಶಿವಯೋಗದ ಈ ಪವಿತ್ರವಾದ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರುವ ಪ್ರತಿಯೊಬ್ಬರ ಅಂತರಾತ್ಮದಲ್ಲಿರುವ ಶಿವ ಚೈತನ್ಯದ ಪಾದ ಕಮಲಗಳಿಗೆ ಶರಣಾರ್ಥಿ. ಯುವ ಬಸವ ಕೇಂದ್ರದ ಅಧ್ಯಕ್ಷರು ದೂರವಾಣಿಯಲ್ಲಿ ನನಗೆ ಈ ಶರಣ ಸಂಸ್ಕೃತಿ ಉತ್ಸವದಲ್ಲಿ ಪಾಲ್ಗೊಳ್ಳಬೇಕು ಅಂತ ಆಶಯ ಪಟ್ಟಾಗ ನಾನು ಹೇಳಿದ್ದಿಷ್ಟೇನೆ, ಸಾಧ್ಯವಾದಲ್ಲಿ ಯುವಗೋಷ್ಠಿ ಏನಾದರೂ ಇದ್ದರೆ ಅದರಲ್ಲಿ ನನಗೆ ಸಂಬೋಧಿಸುವ ಅವಕಾಶವನ್ನು ಕೊಡಿ. ವಿಷಯ ವ್ಯಕ್ತಿತ್ವ ವಿಕಸನ ವಚನಾಧಾರಿತವಾಗಿ. ಬಹುಶಃ ಅವರು ಅದನ್ನು ಗಂಭೀರವಾಗಿ ತೆಗೆದುಕೊಂಡು ಇಂದು ನನಗೆ ಕೊಟ್ಟಿರತಕ್ಕಂಥ ವಿಷಯ
ವಚನಗಳಲ್ಲಿ ವ್ಯಕ್ತಿತ್ವ ವಿಕಸನ. ಈ ವಿಷಯ ನನ್ನ ಅಂತರಂಗದಲ್ಲಿ ಜಾಗೃತವಾಗಿ ಸುಮಾರು 9 ವರ್ಷವಾಯಿತು. 2003ನೇ ಇಸವಿಯಲ್ಲಿ ಆಗ್ತಾನೆ ನಾನು ಬಸವ ಸಮಿತಿ ಅಧ್ಯಕ್ಷನಾಗಿ 1 ವರ್ಷ ಆಗಿತ್ತು. ಬೀದರ್ ನಗರಕ್ಕೆ ಬಂದಾಗ ಅಕ್ಕ ಅನ್ನಪೂರ್ಣ ಅವರ ಆಶ್ರಮಕ್ಕೆ ಹೋದ ಸಂದರ್ಭದಲ್ಲಿ ಅವರು ಬರುವುದು ಸ್ವಲ್ಪ ತಡವಾಗಿತ್ತು. ಆ ಸಂದರ್ಭದಲ್ಲಿ ಆ ಇದ್ದಂಥ ಮೇಜಿನ ಮೇಲೆ ಇದೊಂದು ಸಣ್ಣ ಪುಸ್ತಕ ಬಿದ್ದಿತ್ತು. ಸುಮ್ಮನೆ ಇನ್ನು ಬರೋದ್ರಲ್ಲಿ ಏನಾದರೂ ನೋಡ್ಬೇಕಲ್ಲ ಅಂತ ಹೇಳಿ ಅದನ್ನು ನೋಡ್ತಾ ಇದ್ದೆ. ಇಂದಿಗೂ ಕೂಡ ನನ್ನ ಸ್ಫೂರ್ತಿಯಾಗಿ ನಾನು ಅದನ್ನು ಇಟ್ಕೊಂಡಿದ್ದೇನೆ. ಈ ಸಣ್ಣ ಪುಸ್ತಕದ ಲೇಖಕರು ಕೂಡ ಕಲಬುರ್ಗಿಯವರೇ, ಡಾಕ್ಟರ್ ಆರ್ ವೆಂಕಟರೆಡ್ಡಿ ಅವರು. ಹದಿಹರೆಯ ಕಲಿಕೆ, ಪರೀಕ್ಷೆ ಮತ್ತು ವ್ಯಕ್ತಿತ್ವ ವಿಕಸನ. ಈ ಸಣ್ಣ ಪುಸ್ತಿಕೆಯನ್ನ ನೋಡಿ ಇದರಲ್ಲಿರ್ತಕ್ಕಂಥ ಅಂಶಗಳನ್ನು ನಾನು ವಚನಗಳಿಗೆ ಆಧಾರ ಮಾಡ್ತಾ ಹೊರಟೆ. ಅಲ್ಲಿನಿಂದ ಇಲ್ಲಿರವರೆಗೂ ಕೂಡ ಸಹಸ್ರಾರು ಕಾಲೇಜುಗಳಲ್ಲಿ ಒಂದೇ ವಿಷಯ, ವಚನಗಳಲ್ಲಿ ವ್ಯಕ್ತಿತ್ವ ವಿಕಸನ. ಕನಿಷ್ಠ ಪಕ್ಷ 6 ರಿಂದ 7 ಲಕ್ಷ ವಿದ್ಯಾರ್ಥಿಗಳನ್ನು ಸಂಬೋಧಿಸಿದಂತ ಆ ಒಂದು ಆನಂದದ ವಿಷಯ. ಕಾರಣ ಇಷ್ಟೇನೆ, ಶರಣ ಸಂಸ್ಕೃತಿ ಎನ್ನತಕ್ಕಂಥ ಸಂಸ್ಕೃತಿಯನ್ನ ಪೂಜ್ಯ ಡಾಕ್ಟರ್ ಶ್ರೀ ಶಿವಮೂರ್ತಿ ಮುರುಘಾ ಶರಣರು ಎಷ್ಟು ವಿಶಾಲವಾಗಿ ಕಲ್ಪನೆ ಮಾಡಿದ್ದಾರೆ. ಉದಾಹರಣೆಗೆ ತಾನೇ ಉದ್ಘಾಟನೆಯ ಸಮಯದಲ್ಲಿ ಆ ಒಂದು ಗಿಡಕ್ಕೆ ಹೂ ಎರೆಯುವುದರ ನೀರು ಎರೆಯುವುದರ ಮೂಲಕ ಆ ಕ್ರಿಯೆಯಲ್ಲಿಯೂ ಕೂಡ ವಿಕಾಸವನ್ನ ತಾವು ಗಮನಿಸಿದ್ರಿ. ಗಮನಿಸಿದ್ರಿ. ಎರಡನೇದಾಗಿ ಈ ಕಾರ್ಯಕ್ರಮದಲ್ಲಿ 3 ಅಂಶಗಳಿವೆ. ಒಂದು, ಮುಂಜಾನೆ ಸಹಜ ಶಿವಯೋಗ, ಇಂದು ಯುವಗೋಷ್ಠಿ, ನಾಳೆ ಕೃಷಿಗೋಷ್ಠಿ. ಇದು 3 ಕೂಡ ಮತ್ತು ಆ ಉದ್ಘಾಟನಾ ಸಂದರ್ಭವೂ ಕೂಡ ಏನನ್ನ ಸೂಚಿಸ್ತದೆ ನಮಗೆ, ನಾನು ನೋಡುವ ದೃಷ್ಟಿಯಲ್ಲಿ. ಕಾರಣ, ಆ ನೀರೆರೆದಾಗ ಎಲ್ಲರಿಗೂ ಸಾಂಕೇತಿಕವಾಗಿ ವಿಕಸನ ಅತ್ಯವಶ್ಯಕ ಅನ್ನೋ ಮಾತನ್ನ ಗುರುತಿಸಿದ್ದಾರೆ. ಸಹಜ ಶಿವಯೋಗವನ್ನು ತಂದಿದ್ದಾರೆ, ತದನಂತರ ಯುವಗೋಷ್ಠಿಯನ್ನು ತಂದಿದ್ದಾರೆ ಮತ್ತು ಕೃಷಿಗೋಷ್ಠಿಯನ್ನು ತಂದಿದ್ದಾರೆ. ಎತ್ತನ ಸಂಬಂಧ ಈ ಕೃಷಿಗೂ ಮತ್ತು ಯುವಗೋಷ್ಠಿಗೂ. ನಿಜಕ್ಕೂ ಕೂಡ ನಾವು ಇದನ್ನ ಗಂಭೀರವಾಗಿ ಗಮನಿಸಬೇಕಾಗ್ತದೆ. ಯಾವುದೇ ಒಂದು ಸಮಾರಂಭವನ್ನು ರೂಪಿಸಬೇಕಾದ್ರೆ ಸಮಾರಂಭದ ಸೂಕ್ಷ್ಮತೆಗಳನ್ನು ನಾವು ಗಮನಿಸಬೇಕಾಗ್ತದೆ. ಆ ಸೂಕ್ಷ್ಮತೆಯನ್ನು ಗಮನಿಸಿದಾಗ ಪೂಜ್ಯರ ಕಲ್ಪನೆ ಏನಿದೆ ಅನ್ನೋದು ನಮಗೆ ಅರ್ಥ ಆಗಬೇಕಾಗ್ತದೆ. ಈಗ ಯುವಗೋಷ್ಠಿ ಮತ್ತು ವಚನಗಳಲ್ಲಿ ವ್ಯಕ್ತಿತ್ವ ವಿಕಸನ. ಇಲ್ಲಿ ಒಂದು ಕೃಷಿ, ಇನ್ನೊಂದು ವ್ಯಕ್ತಿತ್ವ ವಿಕಸನ. ಈ ಸಂಬಂಧವನ್ನ ಶರಣರು ಯಾವ ರೀತಿ ಗುರುತಿಸ್ತಾರೆ? ವಿಶೇಷವಾಗಿ ನಾನು ಸಂಬೋಧಿಸುವುದು ವಿದ್ಯಾರ್ಥಿಗಳಿಗಾಗಿ. ಅಲ್ಲಮ ಪ್ರಭುಗಳು, ಶೂನ್ಯ ಪೀಠದ ಪ್ರಥಮ ಅಧ್ಯಕ್ಷರಾದ ಅಲ್ಲಮ ಪ್ರಭುಗಳು ಈ ದೇಹವನ್ನೇ ತೋಂಟ ಮಾಡಿಕೊಳ್ಳುತ್ತಾರೆ. ಕೃಷಿ ಮತ್ತು ವ್ಯಕ್ತಿತ್ವ ವಿಕಸನಕ್ಕೆ ಸಂಬಂಧವನ್ನು ನಾನು ಗುರುತಿಸ್ತಾ ಇದ್ದೇನೆ. ತನುವ ತೋಂಟವ ಮಾಡಿ ಮನವ ಗುದ್ದಲಿಯ ಮಾಡಿ ಅಗೆದು ಕಳೆದನಯ್ಯ ಭ್ರಾಂತಿನ ಬೇರ, ಒಡೆದು ಸಂಸಾರದ ಹೆಂಟೆಯ ಬಗಿದು ಬಿತ್ತಿದನಯ್ಯ ಬ್ರಹ್ಮ ಬೀಜವ, ಅಖಂಡ ಮಂಡಲವೆಂಬ ಬಾವಿ ಪವನವೇ ರಾಟಾಳ, ಸುಷುಮ್ನ ನಾಳದಿಂದ ಉದಕವ ತಿದ್ದಿ ಬಸವಗಳೈವರು ಹಸಗೆಡಿಸಿಹವೆಂದು ಸಮತೆ ಸೈರಣೆ ಎಂಬ ಬೇಲಿಯ ನೆಕ್ಕಿ ಆವಾಗಲೂ ಈ ತೋಂಟದಲ್ಲಿ ಜಾಗರ ಬಿದ್ದು ಸಸಿಯ ಸಲಿಹಿದನು ಕಾಣ ಗುಹೇಶ್ವರ. ನನ್ನ ಈ ದೇಹ, ನಿಮ್ಮ ಈ ದೇಹವನ್ನ ಎಷ್ಟು ಅದ್ಭುತವಾಗಿ ತೋಟವನ್ನ ರೂಪಿಸ್ತಾ, ತೋಟವನ್ನಾಗಿ ರೂಪಿಸ್ತಾ, ಆ ತೋಟದಲ್ಲಿ ಯಾವ ರೀತಿ ಅದು ವಿಕಾಸಗೊಳ್ಳಬೇಕು ಅಂತಕ್ಕಂಥ ವಚನವನ್ನ ರಚಿಸಿರಬೇಕಾದ್ರೆ ಬಹುಶಃ ನಾವು ವಚನಗಳಲ್ಲಿ ವ್ಯಕ್ತಿತ್ವ ವಿಕಸನ ಎಲ್ಲಿದೆ ಅಂತ ಹೇಳಿ ಸರಳವಾಗಿ ಗಮನಿಸಬಹುದು. ಹೀಗಾಗಿ ಎಲ್ಲೋ ಒಂದು ಕಡೆ ಈ ವಚನಗಳನ್ನ ಧಾರ್ಮಿಕ ಸ್ವರೂಪದಲ್ಲಿ ನಾವು ಗಮನಿಸ್ತೇವೆ, ಸಾಹಿತ್ಯದ ಸ್ವರೂಪದಲ್ಲಿ ಗಮನಿಸ್ತೇವೆ, ಕವನಗಳ ಸ್ವರೂಪದಲ್ಲಿ ಗಮನಿಸ್ತೇವೆ.
ಅನೇಕ ದೃಷ್ಟಿಕೋನಗಳಲ್ಲಿ ಗಮನಿಸ್ತೇವೆ. ಆದರೆ ವೈಯಕ್ತಿಕವಾಗಿ ನನಗೆ, ನಿಮಗೆ, ಪ್ರತಿಯೊಬ್ಬರಿಗೂ ಕೂಡ ಈ ವಚನ ವ್ಯಕ್ತಿತ್ವ ವಿಕಸನದ ರೂಪಕವಾಗಿ ಕಂಡಾಗ ಬಹುಶಃ ನಾನು ವಚನವನ್ನು ಓದುವಿಕೆ ಅಥವಾ ಅರ್ಥೈಸಿಕೊಳ್ಳುವಿಕೆಯಲ್ಲಿ ವಿಶಾಲವಾದ ದೃಷ್ಟಿ ಮೂಡ್ತಾ ಬರ್ತದೆ ಅನ್ನೋದು ನಿಜವಾದ ಸತ್ಯ. ಈಗ ತಾನೇ ನಿಮ್ಗೆ ಹೇಳಿದ ಹಾಗೆ ಕೃಷಿ ಮತ್ತು ವಿಕಾಸ ಎಷ್ಟು ಅರ್ಥಪೂರ್ಣವಾಗಿ ಅಲ್ಲಮ ಪ್ರಭುಗಳು ತಮ್ಮ ವಚನದಲ್ಲಿ ಬಿತ್ತರಿಸ್ತಾ ಹೋಗ್ತಾರೆ. ಇಲ್ಲಿ 3 ಶಬ್ದ: ವಚನ, ವ್ಯಕ್ತಿತ್ವ, ವಿಕಸನ. ವಚನ ಅಂದ್ರೆ ಏನು? ಕಲ್ಯಾಣ ನಾಡಿನ ಹೆಬ್ಬಾಗಿಲಿನಲ್ಲಿ ಮಾತನಾಡ್ತಕ್ಕಂಥ ವಿಷಯ ನನ್ನದಲ್ಲ, ನಿಮ್ಮಿಂದ ನಾನು ಕಲಿಯಬೇಕಾದ ವಿಷಯ ವಚನ. ಆಗ್ತಾನೆ ಹಾಡ್ತಾ ಒಬ್ಬರು, ವ ಎಂದು ವಚಿಸುವಡೆ ವಸ್ತು ಚೈತನ್ಯಾತ್ಮಕನಾದೆನು. ವ ಎಂದು ವಚಿಸುವಡೆ ವಸ್ತು ಚೈತನ್ಯಾತ್ಮಕನಾದೆನು. ಎಲ್ಲರೂ ಕೂಡ ಕೇಳ್ತೇವೆ, ಬ ಎಂದಲ್ಲಿ ಭವಹರಿ ಇತ್ತು, ಸ ಎಂದಲ್ಲಿ ಸರ್ವಜ್ಞಾನಿಯಾದೆನು, ಯ ಎಂದು ವಚಿಸುವಡೆ ವಸ್ತು ಚೈತನ್ಯಾತ್ಮಕನಾದೆನು. ನೋಡಿ, ಇದರಲ್ಲಿದೆ ವ್ಯಕ್ತಿತ್ವ ವಿಕಾಸ. ನಾವೆಲ್ಲರೂ ಕೂಡ ಬದುಕಿನಲ್ಲಿ ವ್ಯಕ್ತಿಗಳಾಗಿ ಬದುಕ್ತಾ ಇದ್ದೇವೆ, ವ್ಯಕ್ತಿತ್ವವನ್ನು ರೂಪಿಸ್ಕೊಂಡಿಲ್ಲ. ಈ ವ್ಯಕ್ತಿತ್ವವನ್ನು ನಾನು ರೂಪಿಸ್ಕೊಳ್ಬೇಕಾದ್ರೆ ನನ್ನಲ್ಲಿ ಚೈತನ್ಯ ಇದೆ ಅಂತಕ್ಕಂಥ ನಂಬಿಕೆ ಬೇಕು. ಆ ವಸ್ತು ಹೋಗಿ ಚೈತನ್ಯ ಆಗಬೇಕು. ಇದು ವಿಕಾಸ. ವ ಎಂದು ವಚಿಸುವಡೆ ವಸ್ತು ಚೈತನ್ಯಾತ್ಮಕನಾದೆ. ನೋಡಿ, ಒಂದು ಸಾಲಿನಲ್ಲಿ ಇಡೀ ಅದ್ಭುತವಾದ ತತ್ವವನ್ನು ನಮಗೆ ಹೇಳ್ಕೊಡ್ತಾ ಇದ್ದಾರೆ ಶರಣರು. ಈ ಮಾತನ್ನು ನಾವು ಎಲ್ಲಿಯವರೆಗೆ ಅರ್ಥ ಮಾಡ್ಕೊಳ್ಳೋದಿಲ್ಲ, ಎಷ್ಟು ಕಾರ್ಯಕ್ರಮಗಳನ್ನು ರೂಪಿಸಿದ್ರೂ ಉಪಯೋಗ ಇಲ್ಲ, ಎಷ್ಟು ಹಾಡುಗಳನ್ನು ಹಾಡಿದ್ರೂ ಪ್ರಯೋಜನ ಇಲ್ಲ. ವಚನ ಸಂಗೀತ ಇರಲಿ, ಎಲ್ಲವೂ ಕೂಡ ನಿಮ್ಮ ಸಮಯವನ್ನ, ಪ್ರಜ್ಞೆಯನ್ನು ಮೂಡಿಸ್ತವೆ ಹೊರತಾಗಿ ನಿಮ್ಮಲ್ಲಿ ಆ ಶರಣರು ಯಾವ ಉದ್ದೇಶಕ್ಕಾಗಿ ವಚನ ಬರೆದಿದ್ದಾರೆ, ಅವರ ಉದ್ದೇಶ ಏನಿತ್ತು ವಚನಗಳನ್ನು ರಚಿಸಬೇಕಾದ್ರೆ. ನೋಡಿ, ದ.ರಾ. ಬೇಂದ್ರೆ ಅವರು ವಚನ ಅಂದ್ರೆ ಏನು ಅಂತ ಹೇಳ್ತಾರೆ. ಕರ್ನಾಟಕದ ಅತ್ಯಂತ ಹಿರಿಯ ಸಾಹಿತಿಗಳಾದವರು ವಚನ ಅನ್ನೋದನ್ಗೆ ಹ್ಯಾಕ್ ಗುರುತಿಸ್ತಾರೆ? ಸಾಹಿತ್ಯ ಸಾಹಿತಿಗಳ ಸೃಷ್ಟಿ. ಇದು ದ.ರಾ. ಬೇಂದ್ರೆಯವರ ಮಾತು. ಸಾಹಿತ್ಯ ಸಾಹಿತ್ಯಗಳ ಸೃಷ್ಟಿ. ಕವನ ಕವಿಗಳ ಕಲ್ಪನೆ. ಕವನ ಕವಿಗಳ ಕಲ್ಪನೆ. ಆದರೆ ವಚನಗಳು ಹಾಗಲ್ಲ. ವಚನಗಳು ಪ್ರಾಣ ಶಕ್ತಿ, ಬದುಕನ್ನು ನೀಡಬಲ್ಲವು ಈ ವಚನಗಳು ಅಂತ ಹೇಳಿ ದ.ರಾ. ಬೇಂದ್ರೆ ಅವರು ಗುರುತಿಸ್ತಾರೆ. ಈ ಒಂದೊಂದು ಶಬ್ದಗಳನ್ನು ನೀವು ಗಮನಿಸ್ತಾ ಹೋಗಬೇಕು. ವಚನಗಳು ಪ್ರಾಣ ಶಕ್ತಿ. ಹಾಗೇನೆ ಕುವೆಂಪುರವರು, ಅವರು ಒಬ್ಬ ಶ್ರೇಷ್ಠ ಕವಿ. ಕರ್ನಾಟಕ ಕಂಡಂತ ಅಪರೂಪದ ಕವಿ ಕುವೆಂಪು ಅವರು. ಅವರು ಹೇಗೆ ಗಮನಿಸ್ತಾರೆ? ಕಾರ್ತಿಕದ ಕತ್ತಲಲ್ಲಿ ಆಕಾಶ ದೀಪವಾಗಿ ನೀ ಬಂದೆ. ಈಗ ಕಾರ್ತಿಕ ಮಾಸ ನಡೀತಾ ಇದೆ. ಕಾರ್ತಿಕ ಮಾಸ ಅಂದ್ರೆ ಇಡೀ ವರ್ಷದ ಕಗ್ಗತ್ತಲು. ಕತ್ತಲು ಜಾಸ್ತಿ ಇರ್ತದೆ, ಹಗಲು ಕಡಿಮೆ ಇರ್ತದೆ. ಆದ್ದರಿಂದ ಕಾರ್ತಿಕದ ಕತ್ತಲು. ಕಾರ್ತಿಕದ ಕತ್ತಲಲ್ಲಿ ಆಕಾಶ ದೀಪವಾಗಿ ನೀ ಬಂದೆ. ಬಟ್ಟೆಗೆಟ್ಟವರಿಗೆ ಅಂದ್ರೆ ಹಾದಿ ತಪ್ಪಿದವರಿಗೆ ದೊಂದಿ ದಿಕ್ಕಾಗಿ. ಅಗ್ನಿ ಖಡ್ಗವನ ಅಂತ ಆಧ್ಯಾತ್ಮ ಕ್ರಾಂತಿ ವೀರ. ನೋಡಿ, ಬಸವಣ್ಣನವರನ್ನು ಅವರು ನೋಡೋ ದೃಷ್ಟಿ ನೋಡಿ, ಆಧ್ಯಾತ್ಮ ಕ್ರಾಂತಿ ವೀರ. ಇದನ್ನ ನಾವು ಮರೆತು ಬಿಡ್ತೇವೆ. ಈ ವಿಷಯವನ್ನ ಗಮನಿಸ್ತೇವೆ. ಕುವೆಂಪು ಅವರು ಗಮನಿಸ್ತಾರೆ, ವಚನಗಳಲ್ಲಿರ್ತಕ್ಕಂಥ ಆಧ್ಯಾತ್ಮವನ್ನ ಗಮನಿಸ್ತಾರೆ. ದ.ರಾ. ಬೇಂದ್ರೆ ಅವರು ವಚನಗಳಲ್ಲಿರ್ತಕ್ಕಂಥ ಪ್ರಾಣ ಶಕ್ತಿಯನ್ನು ಗಮನಿಸ್ತಾರೆ. ಆಧ್ಯಾತ್ಮ ಕ್ರಾಂತಿ ವೀರ, ನಿನಗೆ ನಮೋ ನಮಃ, ನಿನಗೆ ನಮೋ ನಮಃ. ಕುವೆಂಪು ಮಾತು ನೋಡಿ. ಇದರಲ್ಲೆಲ್ಲ ನಾವು ಗಮನಿಸ್ತಾ ಹೋದ್ರೆ, ಇತ್ತೀಚೆಗೆ ನಾನು ಹೋದ ವಾರ 15 ದಿನಗಳ ಹಿಂದೆ ಉತ್ತರಾಖಂಡಲ್ಲಿದ್ದೆ. ನನ್ನ ಬದುಕಿನ ಸೌಭಾಗ್ಯವೇ ಏನೋ ಭಾರತದ 30 ಭಾಷೆಗಳಲ್ಲಿ ವಚನಗಳನ್ನು ಅನುವಾದ ಮಾಡತಕ್ಕಂಥ ಒಂದು ಅದ್ಭುತವಾದ ಕಾರ್ಯಕ್ಕೆ ನಾವು ಒಳಗಾಗಿದ್ದೇವೆ. ಹೋದ ವಾರ ಡೆಹ್ರಾಡೂನ್ನಲ್ಲಿ ಇಡೀ ದಿನದ ವಿಚಾರ ಸಂಕಿರಣ ಯಾವ ರೀತಿ ಇವತ್ತು ನಡೀತಾ ಇದೆ. ಅಲ್ಲಿ ಯಾರು ನಮ್ಮವರು ಅನ್ನೋರು ಇರುವುದಿಲ್ಲ. ಅಲ್ಲಿಯ ಹಿಂದಿ ಜನಾಂಗವೇ, ಅಲ್ಲಿರ್ತಕ್ಕಂಥ ಜನಗಳೇ ಸೇರಿರ್ತಾರೆ. ಅದು ಕೂಡ ಒಂದು ವಿಶೇಷವಾದ ವ್ಯವಸ್ಥೆಯಲ್ಲಿ ರೂಪುಗೊಂಡಿತ್ತು. ಅಲ್ಲಿ ಅನೇಕ ಹಿಂದಿ ಸಾಮ್ರಾಜ್ಯದ ಅನೇಕ ಸಾಹಿತಿಗಳು ಸೇರಿದ್ದು. ಅದನ್ನು ಉದ್ಘಾಟನೆ ಮಾಡಿದವರು
ಪದ್ಮಶ್ರೀ ಲೀಲಾಧರ್ ಅಂತ ಹೇಳಿ ಹಿಂದಿ ಸಾಹಿತ್ಯ ಪ್ರಪಂಚದ ದಿಗ್ಗಜ ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ರು. ಕಾರ್ಯಕ್ರಮದ ನಂತರ ಅವರು 3-4 ದಿನಗಳ ಹಿಂದೆ ನನಗೆ ದೂರವಾಣಿಯಲ್ಲಿ ಮಾತನಾಡಿದರು. ಬಹುಶಃ ನಾವು ಉತ್ತರ ಭಾರತದ ಎಲ್ಲ ಸಾಹಿತ್ಯಗಳನ್ನ ಗಮನಿಸಿದ್ದೇವೆ, ಉತ್ತರ ಭಾರತದ ಎಲ್ಲ ಸಾಹಿತ್ಯವನ್ನು ನಾವು ಗಮನಿಸಿದ್ದೇವೆ. ಆದರೆ ನೀವು ಆ ದಿನ ಇಲ್ಲಿ ಬಂದು ಲೋಕಾರ್ಪಣೆ ಮಾಡಿದ ಹಿಂದಿ ವಚನ ಗ್ರಂಥವನ್ನ ಗಮನಿಸಿದ ಮೇಲೆ ನನಗನ್ನಿಸ್ತದೆ, ಇಡೀ ಭಾರತದ ಸಾಹಿತ್ಯ ಚರಿತ್ರೆಯನ್ನ, ವಿಶೇಷವಾಗಿ ಭಕ್ತಿ ಸಾಹಿತ್ಯದ ಚರಿತ್ರೆಯನ್ನ ಮತ್ತೆ ಮರುವಾಗಿ ಪರಿವರ್ತಿಸಬೇಕಾಗ್ತದೆ, ಬರಿಬೇಕಾಗ್ತದೆ. ಇದು ನಿಜಕ್ಕೂ ಉತ್ತರ ಭಾರತಕ್ಕೆ ವಚನಗಳು ಬಂದಿರುವುದು ಒಂದು ಶ್ರೇಷ್ಠ ಗೌರವ ನಮಗೆಲ್ಲರಿಗೂ ಅಂತ ಮಾತನಾಡೋದು. 900 ವರ್ಷಗಳ ನಂತರ ಇಂತಹ ಮಾತುಗಳು. ಅವರು ಯಾವ ರೀತಿ ಗಮನಿಸ್ತಾರೆ ವಚನಗಳನ್ನ, ಇದು ಬಹಳ ವಿಶೇಷತೆಯನ್ನು ಹೊಂದದೆ. ಹೀಗೆ ಕೇರಳ ರಾಜ್ಯದಲ್ಲಿ ವಚನಗಳ ಬಗ್ಗೆ ಮಾತನಾಡ್ತಾ ಇದ್ದೀನಿ. ಕೇರಳ ರಾಜ್ಯದಲ್ಲಿಯೂ ಕೂಡ ಕಾರ್ಯಾಗಾರ ನಡೀತಾ ಇತ್ತು. ಕಾರ್ಯಾಗಾರದ ಕೊನೆಯಲ್ಲಿ ಏನು ಭಾವನೆಗಳು, ನೀವೆಲ್ಲ ಮಲಯಾಳಂ ಭಾಷೆಯ ಅನುವಾದಕರು, ಅವರನ್ನು ಪ್ರಶ್ನೆ ಕೇಳಿದೆ, ನಿಮಗೆ ವಚನಗಳು ಹೇಗನ್ನಿಸ್ತವೆ ಹೇಳಿ. ಅವರು ಕೊಟ್ಟ ಉತ್ತರ ಬಹುಶಃ ನಮಗೆಲ್ಲರಿಗೂ ನಮಗೆ ವಿಕಾಸದ ಕ್ರಿಯೆಗೆ ಮಾರ್ಗದರ್ಶನವಾಗ್ತವೆ. ಅವರ ಮಾತು ನನಗೆ ಮುಖ್ಯ ಅಲ್ಲ, ಅವರ ಅಂಶ ಏನಿದೆ ನೋಡಿ. ಅವರು ಹೇಳ್ತಾರೆ, ಕೇರಳ ಅನ್ನೋದು ಇಟ್ಸ್ ಎ ಗಾಡ್ಸ್ ಓನ್ ಪ್ಲೇಸ್. ಇವತ್ತಿಗೂ ಕೂಡ ಕೇರಳ ರಾಜ್ಯಕ್ಕೆ ಭಗವಂತನ ನಾಡು ಅಂತಾರೆ. ಕಾರಣ ಸೃಷ್ಟಿಯ ಹಿನ್ನೆಲೆಯಲ್ಲಿ ಆ ಮಾತು ಬರ್ತದೆ, ಗಾಡ್ಸ್ ಓನ್ ಪ್ಲೇಸ್. ನಾವೆಲ್ಲರೂ ಕೂಡ ಗಾಡ್ಸ್ ಓನ್ ಪ್ಲೇಸ್ ಅಲ್ಲಿ ಇದ್ದೇವೆ ಕೇರಳ ರಾಜ್ಯದಲ್ಲಿ. ಈಗ ನಮ್ಮ ಮಕ್ಕಳು ದುಬೈ, ಸೌದಿ, ಅಲ್ಲಿ ಇಲ್ಲಿ ಹೋಗಿ ಸಿರಿವಂತರಾಗ್ಬಿಟ್ಟಿದ್ದಾರೆ. ಎಷ್ಟು ಸಿರಿವಂತರಾಗಿದ್ದಾರೆ ಅಂದ್ರೆ ಮನೆಯಲ್ಲಿ ಮರ್ಸಿಡೀಸ್ ಕಾರುಗಳಿವೆ, ಅದಿದೆ ಇದಿದೆ, ಎಲ್ಲವೂ ಕೂಡ ವ್ಯವಸ್ಥಿತವಾಗಿದೆ. ಹೀಗಾಗಿ ನಾವೀಗ ಆ ಗಾಡ್ಸ್ ಓನ್ ಪ್ಲೇಸ್ ಅಲ್ಲಿ ಇದ್ದವರು ಇವತ್ತು ನಾವು ಪದಾರ್ಥಿಗಳಾಗಿದ್ದೇವೆ. ನಾವು ಕೂಡ ಅದೇ ನೆಲೆಯಲ್ಲಿ ವಿಕಾಸಗೊಳ್ತಾ ಇದ್ದೇವೆ. ಇವತ್ತು ಇನೋವಾ ಕಾರು, ನಾಳೆ ಇನ್ನೊಂದು ದೊಡ್ಡ ಕಾರು, ನಾಡಿದ್ದು ಇನ್ನೊಂದು ಕಾರು, ಇವತ್ತು ಸಣ್ಣ AC, ನಾಳೆ ದೊಡ್ಡ AC, ಇಂದು ಕಿಟಕಿ AC, ನಾಳೆ ಸ್ಪ್ಲಿಟ್ AC, ಮತ್ತೆ ಇನ್ನೇನು ಬರ್ತದೆಯೋ ಗೊತ್ತಿಲ್ಲ. ನೀವೆಲ್ಲರೂ ಕೂಡ ಈ ಶಬ್ದವನ್ನು ಅರ್ಥ ಮಾಡ್ಕೋಬೇಕು. ಆ ಪುಣ್ಯಾತ್ಮ ಕೇರಳದ ವ್ಯಕ್ತಿ ಹೇಳಿದ, ಮೊದಲು ಭಗವಂತನ ನಾಡಾಗಿದ್ದ ಈ ಕೇರಳ ರಾಜ್ಯ ಈಗ ಪದಾರ್ಥಿಗಳ ನಾಡಾಗಿದೆ. ನಾವು ಪದಾರ್ಥಿಗಳಾಗಿದ್ದೇವೆ. ಆದರೆ ಈ ವಚನಗಳನ್ನ ನಾವು ಓದಿದ ಮೇಲೆ ಈಗ ನಮಗೆ ಅರ್ಥ ಆಗ್ತಾ ಇದೆ, ಇದು ಪದಾರ್ಥಿ ಆಗೋದಲ್ಲ, ನಾವು ಪ್ರಸಾದಿಗಳಾಗಬೇಕು ಅನ್ನೋದನ್ನು ಅರ್ಥ ಮಾಡಿಕೊಂಡಿದ್ದೇವೆ. ಎಷ್ಟರ ಮಟ್ಟಿಗೆ ಈ ಶಬ್ದವನ್ನು ನೀವು ಅರ್ಥ ಮಾಡ್ಕೋತೀರಿ ನನಗೆ ಗೊತ್ತಿಲ್ಲ. ನಾವೆಲ್ಲರೂ ಕೂಡ ಪದಾರ್ಥಿಗಳಾಗ್ತಾ ಇದ್ದೇವೆ. ಇದು ವ್ಯಕ್ತಿಯ ಸ್ವರೂಪ ವಿಕಾಸ ಆಗ್ತಾ ಇದೆ. ತಪ್ಪಲ್ಲ, ಕಾರಣ ತಪ್ಪಲ್ಲ, ಯಾವುದೂ ತಪ್ಪಲ್ಲ. ಆದರೆ ನಮ್ಮ ದೃಷ್ಟಿಕೋನ ಯಾವ ಕಡೆ ಹೋಗ್ತಾ ಇದೆ? ಈ ಸ್ವರೂಪವನ್ನ ಅಲ್ಲಿಯ ಕೇರಳ ರಾಜ್ಯದಲ್ಲಿಯೂ ಗಮನಿಸಿದಾಗ ಈ ಪ್ರಸಾದಿ ತತ್ವ, ಶರಣರು ಪ್ರತಿಯೊಂದರಲ್ಲಿಯೂ ಕೂಡ ಪ್ರಾಣ ಶಕ್ತಿಯನ್ನ ಗಮನಿಸಿದಂತಹ ಪುಣ್ಯಾತ್ಮರು ನಮ್ಮವರು. ಆದರೆ ಎಷ್ಟರ ಮಟ್ಟಿಗೆ ನಮಗೆ ಆ ತತ್ವ ಅರ್ಥ ಆಗಿದೆ? ಈ